ಕರ್ನಾಟಕ ರಾಜ್ಯ ಬೆಳೆ ಸಮೀಕ್ಷೆದಾರರ ಸಂಘ ಕಲಬುರಗಿ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳು ಮಾತಾಡ್ತೀವಿ. ನಾವು ಸುಮಾರು 8-9 ವರ್ಷದಿಂದ ನಾವು ಸೇವಾ ಸಲ್ಲಿಸುತ್ತಾ ಬಂದಿರುತ್ತೇವೆ. ಬೆಳೆ ಸಮೀಕ್ಷೆದಾರರಾಗಿ ಕೃಷಿ ಇಲಾಖೆ ವತಿಯಿಂದ ಬೆಳೆ ಸಮೀಕ್ಷೆದಾರರಾಗಿ ಕೆಲಸ ಮಾಡ್ತಾ ಇದ್ದೀವಿ ಸರ್. ಇದುವರೆಗೂ ನಮಗೆ ಯಾವುದೇ ರೀತಿ ನಮಗೆ ಇದು ಇಲ್ಲ, ಸೌಲಭ್ಯ ಇಲ್ಲ. ಬರೀ ಓನ್ಲಿ ಈ ವರ್ಷ ಐಡಿ ಕಾರ್ಡ್ ಕೊಟ್ಟಿದ್ದಾರೆ, ಪೇಮೆಂಟ್ ಇಲ್ಲ. ನಮ್ಮನ್ನು ಕಾಯಂಗೊಳಿಸ್ಲಿರ್ತೀವಿ, ಸೇವಾ ಭದ್ರತೆ ಕೊಡಿ ಮತ್ತು ಜೀವ ವಿಮೆ ಕೊಡಿ ಅಂತೇಳಿ ನಾವು ಮಾತಾಡ್ತಾ ಇದ್ದೀವಿ ಸರ್. ನಾವು ಒಂದಲ್ಲಿ ಭಾಳ ತೊಂದರೆ ಆಗ್ತದೆ ಸರ್. ನಾವು ನಮ್ಮ ಶ್ರೀರಾಮ್ ತಾಲೂಕಿನಲ್ಲಿ ಇಬ್ಬರು PR-ಗಳಿಗೆ ಹಾವು ಕಚ್ಚಿದೆ ಸರ್. ಇನ್ನು ಯಾವುದೋ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಥರ ಆಗಿದೆ ಅಂತಂದರೆ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡಿಲ್ಲ. ಅದಕ್ಕೆ ಮುಂದೆ ಈ ರೀತಿ ಸಲ ನಮಗೆ ಎಲ್ಲರೂ ಫಸ್ಟ್ ನಮ್ಮನ್ನು ಬೇಡಿಕೆ ಮೊದಲು ನಮ್ಮ ಕಾಯಂಗೊಳಿಸ್ರಿ, ಆಮೇಲೆ ನಮಗೆ ಜೀವ ವಿಮೆ ನೀಡಿರಿ ಮತ್ತು ನಮಗೆ ಸೇವಾ ಭದ್ರತೆ ಕೊಡಿ ಅಂತೇಳಿ ನಾವು ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಕೃಷಿ ಸಚಿವರಿಗೆ ಮತ್ತು ಕಂದಾಯ ಸಚಿವರಿಗೆ ಇವತ್ತು ಮನವಿ ಪತ್ರ ಕೊಡ್ತೇವೆ ಸರ್, ಒಂದು ರ್ಯಾಲಿ ಮುಖಾಂತರ. ಇದೇ ರೀತಿ ನಮ್ಮ ಪ್ರತಿ ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ನಮ್ಮ ಸಂಘಟನೆ ಇದೆ ಸರ್. ಇದೇ ರೀತಿ ಎಲ್ಲ ಜಿಲ್ಲೆಗಳಲ್ಲಿ ಮಾಡ್ತಾ ಇದೆ. ತಾಲೂಕು ಸಂಘಟನೆ ಇದೆ, ಜಿಲ್ಲಾ ಸಂಘಟನೆ ಇದೆ. ನಾವು 9-10 ವರ್ಷದಿಂದ ಕೆಲಸ ಮಾಡಿದ್ರೆ ಯಾವುದೇ ರೀತಿ ಇದುವರೆಗೂ ನಮ್ಗೆ ಇನ್ನೂ ಸೌಲಭ್ಯ ಸಿಕ್ಕಿಲ್ಲ ಸರ್. ಭಾಳಷ್ಟು ತೊಂದರೆಯಲ್ಲಿದ್ದೀವಿ. ಯಾಕಂದರೆ ಹೊಲಗಳ ಕೆಲಸ ಮಾಡೋಂಥ ಪ್ರತಿಯೊಂದು ಕಷ್ಟ ಅಲ್ಲ. ರೈತರ ಬೆನ್ನೆಲುಬು ದೇಶ ಅಂತ ಹೇಳ್ತೀವಿ, ಬಟ್ ರೈತರಿಗೆ ಏನು ಸಪೋರ್ಟ್ ಮಾಡ್ತೀವಿ? ರೈತರ ಮತ್ತು ಸರ್ಕಾರದ ನಡುವೆ ಕೊಂಡಿ ಥರ ಕೆಲಸ ಮಾಡ್ತಾಯಿದ್ದೀವಿ ನಾವು. ನಮ್ಮ ಜೀವದ ಆಸೆ ಬಿಟ್ಟು ಕೆಲಸ ಮಾಡ್ತೀವಿ. ಇವತ್ತು ಮುಗಿಸ್ಲೇಬೇಕಂದ್ರೆ ಇವತ್ತು ಮುಗಿಸ್ಲೇಬೇಕು ನಾವು. ಮೇಲಿಂದ ಆದೇಶ ಬತ್ತಪ್ಪ ಅಂತಂದರೆ ಇವತ್ತು ನೀವು ಸರ್ವೇ ಈ ವಾರದಲ್ಲಿ ಮುಗಿಸ್ಲೇಬೇಕಂದ್ರೆ ನಾವು ಮಳೆ ಬಂದರು ಚಳಿ ಏನು ಬಂದರೂ ಹೋಗ್ಬೇಕು ಸರ್. ನಾವು ಮೊಳಕಾಲು ಮಟ್ಟ ಕೆಸರಲ್ಲಿ ಹೋಗಿ ನೀರಲ್ಲಿ ಹೋಗಿ ಹೈರಾಣಾಗಿ ನಮ್ಮ PR ಪ್ರತಿಯೊಬ್ಬರು ಕಷ್ಟ ಭಾಳ ಕಷ್ಟ ಇದೆ. ಅಂಥವ್ರನ್ನ ಸರ್ಕಾರ ಗುರುತಿಸ್ತಾ ಇಲ್ಲ. ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ನೋಡಿರಿ, ನಿನ್ನೆ ಮೊನ್ನೆ ತೊಗೊಂಡವ್ರಿಗೆ ಸಂಬಳ ಕೊಡ್ತಾರೆ. ಪ್ರತಿ ತಿಂಗಳು ವರ್ಷ ಅವ್ರನ್ನ ಬಜೆಟ್ ಮಂಡನೆ ಮಾಡಿದಾಗ ಅವ್ರಿಗೆ ಪೇಮೆಂಟ್ ಜಾಸ್ತಿ ಮಾಡ್ತಾರೆ. ಆದರೆ ನಮ್ಮ PR-ಗಳಿಗೆ 10 ವರ್ಷದಿಂದ ನಾವು ಕೆಲಸ ಮಾಡ್ಲತ್ತರೂ ಇನ್ನು ನಮ್ಗೆ ಒಂದು ಪ್ಲಾಟಿಗೆ 10 ರೂಪಾಯಿ ಕೊಡ್ತಾರೆ. ಒಂದು ಪಾಣಿಗೆ 10 ರೂಪಾಯಿ. ಹೋದ ವರ್ಷ 1 ರೂಪಾಯಿ ಜಾಸ್ತಿ ಮಾಡ್ತಾರೆ, 11 ರೂಪಾಯಿ ಕೊಡ್ತಾರೆ. ಒಂದು ಪಾಣಿಗೆ 11 ರೂಪಾಯಿ ಕೊಟ್ಟರೆ ನಾವೆಷ್ಟು 100 ಪಾಣಿ ಮಾಡಿದ್ರೆ ನಮ್ಗೆ ಎಷ್ಟಾಗುತ್ತೆ ಸರ್? 1,000 ರೂಪಾಯಿ, 1100 ರೂಪಾಯಿ ಆಗುತ್ತೆ. 1100 ರೂಪಾಯಿ ಒಂದು ದಿನ 100 ಪಾಣಿ ಮಾಡೋಕ್ಕಾಗಲ್ಲ ಸರ್. ನಮ್ಗೆ ಹೊಲಗೋದ ಕೆಸರಲ್ಲಿ ಹೋಗೋಕೆ ಗಾಡಿಗಳು ಹೋಗಲ್ಲ ಸರ್. ಆ ಟೈಮ್ದಲ್ಲಿ ಗಾಡಿ ತೊಗೊಂಡೋದ್ರೆ ನಮ್ಗೆ 100-200 ರೂಪಾಯಿ ಪೆಟ್ರೋಲ್ ಬೇಕು. ಬೇರೆ ಕೆಲಸ ಬಿಟ್ಟು ಮಾಡಲೇಬೇಕು. ಅವತ್ತು ನಾವು ಮಾಡಲೇಬೇಕಂದ್ರೆ ಮುಗಿಸ್ಲೇಬೇಕು. ಈ ಥರ ನಮ್ಮದೇ ಇನ್ನು ನಮ್ಮ ಕಾಯಂಗೊಳಿಸ್ಲೇಬೇಕಂತೇಳಿ ಇಸವೈತದ ಸರ್. 20 ಪ್ಲಾಟ್ ಪಾಣಿ ಒಂದು ಸರಿ ನಂಬರ್ ಹೋದ್ರೆ ಇಸವೈತ 1 ಇಂಚು ಹಿಂದಿದ್ರೆ ತೊಗೊಳ್ಳಿ ಸರ್. ಹೊಲದ ಒಳಗೆ ಹೋಗಿ ಅಂತ ಹೇಳ್ತದೆ GPS. ಆ ಥರ ಇದೆ ಸರ್ ನಮ್ಮ ಲೊಕೇಶನ್ನು. ಆ ಥರ ಕೆಲಸ ಮಾಡೋರಿಗೆ ಇವತ್ತು ಇನ್ನೂ ನಮಗೆ ಸರ್ಕಾರ ಗಮನನೇ ತೊಗೊಲಾಗ್ಯದಪ್ಪ ಅಂತಂದ್ರೆ ನಮಗೊಂಥರ ಆಶ್ಚರ್ಯ ಅಲ್ಲ. 10 ವರ್ಷದಿಂದ ಕೆಲಸ ಮಾಡಕತ್ತೀವಿ. ಈ ಥರ ನಾವು ಮಾಡಿದ್ದು ನಾವೇನು ಸಮೀಕ್ಷೆ ಮಾಡಿರ್ತೀವಿ ಅದು ಪಾಣಿ ಒಳಗೆ ಆಡತ್ತೆ ಸರ್. ಫಸ್ಟ್ ರೈತರಿಗೆ ಇನ್ಶೂರೆನ್ಸು ಅದೇ ಆಗುತ್ತೆ ಮತ್ತು ಪರಿಹಾರ ಸರ್. ನಾವು ಏನು ಸಮೀಕ್ಷೆ ಮಾಡಿರ್ತೀವಿ ಆ ಹೊಲದಲ್ಲಿ ಯಾವ ಬೆಳೆ ಹಾಕಿರ್ತೀವಿ ಆ ಬೆಳೆ ಮೇಲೆ ಇನ್ಶೂರೆನ್ಸ್ ಆಗುತ್ತೆ, ಬೆಳೆ ಸಮೀಕ್ಷೆ ಆಗುತ್ತೆ ಮತ್ತು ಈ ಬೆಂಬಲ ಬೆಲೆ APMC ಮಾಲ್ ಕೊಡ್ಬೇಕಾದ್ರೂ ಸಮೇತ ನಾವು ಮಾಡಿದ್ದೆ ಪಾಣಿ ನೋಡ್ತಾರೆ. ಒಂದು ವೇಳೆ ನಾವು ಮಾಡಿದ್ದೇನಾದ್ರೂ ತಪ್ಪಾದರೆ ಮತ್ತೆ ರೈತರು ಆಕ್ಷೇಪಣೆ ಆಗ್ತಾರೆ ಸರ್. ಮತ್ತು ಒಳ್ಳೆ ಆ ಹೊಲಕ್ಕೆ ಹೋಗ್ಲೇಬೇಕು ನಾವು. ಒಂದೇ ಹೊಲಕ್ಕೆ ಅವರು ಬೆಳೆ ತಪ್ಪಾಗಿರ್ತೀವಿ. ಸ್ವಲ್ಪ ಅಣ್ಣ ತಮ್ಮದು ಬಾಜು ಬೆಳೆ ಇದ್ದಾಗ ನಮ್ಗೆ ಗೊತ್ತಿರೋದು ಒಬ್ಬೊಂದು ಹತ್ತಿದ್ದು ತೊಗರಿ ಆಗಿರ್ತದೆ, ತೊಗರಿದ್ದು ಹತ್ತಿ ಆಗಿರ್ತದೆ. ಅವ ಮತ್ತೆ ಆಕ್ಷೇಪಣೆ ಆಗ್ತಾನೆ. ನಾಳೆ APMC ಮಾಲ್ ಮಾರ್ಲಕ್ಕೆ ಹೋದಲ್ಲಿ ಅವನಿಗೆ ತೊಂದರೆ ಆಗುತ್ತದೆ. ಅವ ಆಕ್ಷೇಪಣೆ ಆಗ ಒಂದು ಹೊಲಕ್ಕೆ ನಾವು ಮತ್ತೆ ಹೋಗ್ಲೇಬೇಕು ಸರ್. ಹೋಗಿ ಅವನ್ನೆಲ್ಲ ಬೆಳೆ ಎಂಥದ್ದು ಮಾಡಲೇಬೇಕು. ನಾವು ಏನು ಮಾಡಿರ್ತೀವಿ ಅದೇ ಇವತ್ತು ಪಾಣಿ ಒಳಗೆ ಆಡತ್ತೆ ಸರ್. APMC ಮಾಲ್ ಮಾರ್ಲಕ್ಕೆ ಅನುಕೂಲ ಆಗ್ತದೆ ರೈತರಿಗೆ ಮತ್ತು ಪರಿಹಾರ ಮತ್ತು ಇನ್ಶೂರೆನ್ಸ್. ನಾವು ಏನು ಸಮೀಕ್ಷೆ ಮಾಡಿರ್ತೀವಿ ಅದೇ ಹೇಳುತ್ತಾ. ಇಂಥವ್ರು ನಮ್ಮನ್ನು ಇನ್ನೂ ಸರ್ಕಾರ ನಮಗೆ ಯಾಕೋ ಗಮನ ಹರಿಸಲಾಗ್ಯದ. ತಕ್ಷಣ ನಮ್ಮ ಮನವಿ ಪತ್ರವನ್ನು ಪರಿಶೀಲನೆ ಮಾಡಿ ನಮ್ಮನ್ನು ಕಾಯಂಗೊಳಿಸಬೇಕು, ನಮಗೆ ಸೇವಾ ಭದ್ರತೆ ನೀಡಬೇಕು, ನಮಗೆ ಜೀವ ವಿಮೆ ನೀಡಬೇಕಂತೇಳಿ ನಾವು ನಮ್ಮ ಇಡೀ ಕಲಬುರಗಿ ಸಂಘದ ಪ್ರತಿಯೊಬ್ಬ ತಾಲೂಕಾದ PR-ಗಳಿಂದ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊತಾ ಇದ್ದೀವಿ. ಕಳಕಳಿಯಿಂದ ವಿನಂತಿ ಮಾಡ್ಕೊತೀವಿ. ನಮ್ಮ ಹೆಸರು ಹನುಮಂತರಾಯ, ಏನು ಗೊತ್ತೇ ಇದ್ದಾರೆ ಅಂತ.